ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಒಂದೆರಡು ದಿನಗಳಲ್ಲಿ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಮತ್ತೊಂದು ಮೀಟಿಂಗ್. ಡಿಕೆ ನಿವಾಸಕ್ಕೆ ಹೋಗುವ ಮಾಹಿತಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಡಿಕೆ ಆಹ್ವಾನದ ಮೇರೆಗೆ ಸಿಎಂ ಸಿದ್ದರಾಮಯ್ಯನವರು ಊಟಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ತಾತ್ಕಾಲಿಕ ಕದನ ವಿರಾಮ ಕೂಡ ಘೋಷಣೆಯಾಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಒಳಗೊಳಗೆ ಬಿಕ್ಕಟ್ಟಿದ್ರು ಕೂಡ ಮತ್ತೊಮ್ಮೆ ಒಗ್ಗಟ್ಟಿನ ಪ್ರದರ್ಶನವನ್ನ ಇಬ್ಬರು ನಾಯಕರುಗಳು ಕೂಡ ಮಾಡಿದ್ದಾರೆ. ಈ ತಾತ್ಕಾಲಿಕ ಕದನ ವಿರಾಮ ಎಷ್ಟು ದಿನ ಅಂತ ಹೇಳಿ, ಕೇವಲ ಅಧಿವೇಶನದವರೆಗೂ ಮಾತ್ರ ಸೀಮಿತನಾ ಹೇಗೆ ಅಂತ? ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತುಗಳಲ್ಲಿತ್ತು ಇದು ತಾತ್ಕಾಲಿಕ ಕದನ ವಿರಾಮ ಅಂತ. ಇಲ್ಲೂ ಕೂಡ ಈ ಪವರ್ ಶೇರ್ ಬಗ್ಗೆ ಎರಡೂವರೆ ವರ್ಷದ ಒಪ್ಪಂದದ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಆ ಪ್ರಶ್ನೆಯನ್ನು ಎತ್ತಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಗರ್ಮ್ ಆದ್ರು. ಅಂದ್ರೆ ನಾವು ಹೇಳ್ತಾ ಇದೀವಿ, ಒಗ್ಗಟ್ಟಾಗಿ ಹೋಗ್ತೀವಿ, ಹೈಕಮಾಂಡ್ ಹೇಳ್ದಂತೆ ನಾವು ಕೇಳ್ತೇವೆ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಆ ಒಂದು ಒಪ್ಪಂದದ ವಿಚಾರ, ಕೊಟ್ಟ ಮಾತಿನ ವಿಚಾರ, ಈ ರೀತಿಯ ಪವರ್ ಶೇರ್ ವಿಚಾರ ಯಾವುದನ್ನು ಕೂಡ ಬಾಯಿ ಬಿಡ್ಲಿಲ್ಲ. ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕೇಳ್ತೇವೆ ಅಂದಷ್ಟೇ ಇಬ್ರು ಕೂಡ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದು ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಅಂದ್ರೆ ಅಧಿವೇಶನ ಇದೆ, ಅಧಿವೇಶನದಲ್ಲಿ ನಾವು ಒಟ್ಟಾಗಿ ಹೋಗ್ಬೇಕಾಗತ್ತೆ ಅಂತ. ಖಂಡಿತವಾಗಿ ಕೂಡ ಈಗ ಅಧಿವೇಶನ ದೊಡ್ಡ ಮಟ್ಟದ ಚಾಲೆಂಜ್ ಇಂತಹ ಸನ್ನಿವೇಶದಲ್ಲಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಮುಜುಗರ ಮಾಡೋದಕ್ಕಾದ್ರೂ ಕೂಡ ವಿಪಕ್ಷಗಳು ಒಂದ್ ರೀತಿಯಲ್ಲಿ ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡೋದಕ್ಕೆ ಮುಂದಾಗುತ್ತೆ. ಅವ್ರು ಗೆಲ್ತಾರೆ ಅಂತಲ್ಲ, ಆದ್ರೆ ಎಲ್ಲ ಒಂದ್ ಕಡೆ ಒಂದ್ ರೀತಿಯಲ್ಲಿ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಮುಜುಗರ ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಅದರಿಂದ ಪಾರಾಗೋದು, ಜೊತೆಗೆ ಇಬ್ರು ಕೂಡ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಏನು ಇಲ್ಲ, ಕ್ಲಿಯರ್ ಇದೆ ಅನ್ನೋ ಸಂದೇಶವನ್ನಷ್ಟೇ ಕೊಡೋದು. ಯಾಕೆಂದ್ರೆ ಈ ಮೊದಲೇ ಹೇಳದಂತೆ ಇದು ಒನ್ ಲೈನ್ ಅಜೆಂಡಾ. ಏನು ಅಂದ್ರೆ ನಾವು ಹೈಕಮಾಂಡ್ ನಿಲುವಿಗೆ ಬದ್ಧರಾಗಿರ್ತೇವೆ, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೇವೆ ಅನ್ನೋದಷ್ಟೇ ಹೇಳೋದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ 45 ನಿಮಿಷಗಳ ಕಾಲ ಮಾತನಾಡಿದಂತ ಸಂದರ್ಭದಲ್ಲಿ ಪವರ್ ಶೇರ್ ವಿಚಾರವಾಗಿ ಏನು ಇಲ್ಲ. ಅಂದ್ರೆ ನಾನು ಬಿಟ್ಕೊಡ್ತೀನಿ, ನೀವು ಬಿಟ್ಕೊಡ್ಬೇಕು, ಬಿಟ್ಕೊಡಲ್ಲ, ಈ ರೀತಿಯ ವಿಚಾರಗಳು ಚರ್ಚೆನೂ ಕೂಡ ಆಗಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಮಾತನ್ನ ಸೂಕ್ಷ್ಮವಾಗಿ ಇನ್ನೊಂದು ಹೇಳಿದ್ರು, ನಮ್ಮ ಬೆಂಬಲಿಗರು ಅಂದ್ರೆ ಸಚಿವರು ಮತ್ತೆ ಶಾಸಕರು ಕೂಡ ಅದನ್ನೇ ಹೇಳ್ತೇವೆ ಅಂತ. ಯಾಕೆಂದ್ರೆ ಈ ನಾಯಕರು ಒಟ್ಟಾದ್ರೆ ಅವರಿಗೆ ಕ್ಲಿಯರ್ ಮಾಡುವಂತ ಕೆಲಸವನ್ನ ಇದೇ ನಾಯಕರು ಮಾಡಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಈ ರೀತಿಯಾಗಿ ಮಾತನಾಡದಂತ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರು ಸುಮ್ಮನೆ ಇರ್ತಾರ, ಅದು ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ತಾತ್ಕಾಲಿಕ ಕದನ ವಿರಾಮ ಅನ್ನೋದು ಕೂಡ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳ ಮಾತುಗಳಲ್ಲಿ ಸ್ಪಷ್ಟವಾಗುತ್ತೆ. ಹಾಗಾಗಿ ಇನ್ನೊಂದಷ್ಟು ದಿನ ಎಳ್ಕೊಂಡು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಿಯರ್ ಕಟ್ ಆಗಿ ಇದೇ ಇಲ್ಲ ಅಂತ ಹೇಳೋ ತನಕ ಕೂಡ ಇದೇ ರೀತಿಯ ಗೊಂದಲಗಳು ಮುಂದುವರಿಯುತ್ತೆ. ಆ ಗೊಂದಲಗಳನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಸಿಎಂ ಮತ್ತೆ ಡಿಸಿಎಂ ಅಂತ ಕೂಡ ಕಾದ್ ನೋಡ್ಬೇಕು. ಪ್ರೇಮ್, ರವೀಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.